ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಲೂಕ್ 2nd chapter 10th verse. Don't be afraid, I am here with good news for you which will bring great joy to all the people. ಇದನ್ನು ಹೇಳಿದವರು ಮನುಷ್ಯರಲ್ಲ, ಪರಲೋಕದ ದೇವದೂತರು. ಮಾನವ ಕೋಟಿಗೆ ಶುಭವನ್ನು ಸಾರುವ ಸುದ್ದಿ ಇದಾಗಿದೆ. 2000 ವರ್ಷಗಳ ಹಿಂದೆ ನರಾವತಾರವೆತ್ತಿ ಈ ಜಗತ್ತಿನಲ್ಲಿ ಪವಿತ್ರ ಶಿಶುವಾಗಿ ಜನಿಸಿದ ಲೋಕ ರಕ್ಷಕನಾದ ಕ್ರಿಸ್ತೇಸುವಿನ ಜನನವೇ ಈ ಶುಭ ಸಂದೇಶ. ಈ ಶುಭ ಸಂದೇಶವು ಒಂದು ವ್ಯಕ್ತಿಗೆ ಮಾತ್ರವಲ್ಲ, ಅಥವಾ ಒಂದು ಕುಟುಂಬಕ್ಕೆ ಮಾತ್ರವಲ್ಲ, ಅಥವಾ ಒಂದು ನಿರ್ದಿಷ್ಟವಾದ ಗುಂಪಿನವರಿಗೆ ಅಲ್ಲ, ಇಡೀ ಮಾನವ ಕೋಟಿಗೆ, ಮಾನವನಾಗಿ ಹುಟ್ಟಿರುವ ಪ್ರತಿಯೊಬ್ಬರಿಗೆ ಈ ಶುಭ ಸಂದೇಶವಾಗಿದೆ. ಈ ಶುಭ ಸಂದೇಶವನ್ನು ಅಂದು ಯಾರೆಲ್ಲ ಕೇಳಿಸಿಕೊಂಡರು? ಮೊದಲನೇದಾಗಿ ಆ ಶುಭ ಸಂದೇಶವನ್ನು ಮರಿಯಳು ಕೇಳಿದಳು. ಪರಾತ್ಪರನ ನೆರಳು ನಿನ್ನ ಮೇಲೆ ಬೀಳುವುದು, ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಎಂದು ನಾವು ನೋಡುತ್ತೇವೆ. ಎರಡನೇದಾಗಿ ಆ ಶುಭ ಸಂದೇಶವನ್ನು ಯೋಸೇಫನು ಕೇಳಿಸಿಕೊಂಡನು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಆತನೇ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂದು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮೂರನೇದಾಗಿ ಆ ಶುಭ ಸಂದೇಶವನ್ನು ಕುರುಬರು ಕೇಳಿಸಿಕೊಂಡರು. ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂದು. ಆ ದೇವಕುಮಾರನು ನಮ್ಮ ಎಲ್ಲ ಜನರ ಪಾಪಗಳನ್ನು ಹೊತ್ತು ತೀರಿಸಲು ಬಂದನು. ಪಾಪದಿಂದ ಬಿಡಿಸುವುದು ಮಾತ್ರವಲ್ಲ, ಪಾಪದಲ್ಲಿ ಬೀಳದಂತೆ ಕಾಯ್ದು ರಕ್ಷಿಸುವನು. ಅದಕ್ಕೋಸ್ಕರವೇ ಆತನು ಪವಿತ್ರ ಶಿಶುವಾಗಿ ಜನಿಸಿದನು. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ ಎಂದು ಯೋಹಾನ 8:46 ಯೇಸು ಕೇಳಿದನು. ಆದ್ದರಿಂದ ಆ ಪವಿತ್ರ ರಕ್ತದಿಂದ ನಮಗೆ ಪಾಪ ವಿಮೋಚನೆ ಉಂಟು. ಈ ಲೋಕದಲ್ಲಿ ನೀವು ಎಲ್ಲವನ್ನೂ ಪಡೆಯಬಹುದು, ಆದರೆ ನಮ್ಮ ಪಾಪಗಳಿಗೆ ಪರಿಹಾರ ಎಲ್ಲಿ ಸಿಕ್ಕುತ್ತದೆ? ನಮ್ಮ ಪಾಪಗಳಿಗೆ ಪರಿಹಾರ ಕೇವಲ ಕ್ರಿಸ್ತನಲ್ಲಿ ಸಿಕ್ಕುತ್ತದೆ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ದೀನರನ್ನು, ಕುಗ್ಗಿದವರನ್ನು ಆದರಿಸುವವನಾಗಿ, ಸಂತೈಸುವವನಾಗಿ ಈ ಲೋಕಕ್ಕೆ ಬಂದನು. ಇಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂದು ಆತನು ಕರೆಯುವಾತನಾಗಿದ್ದಾನೆ. ಶಾಂತಿ ಸಮಾಧಾನಗಳು ಆತನಿಂದಲೇ ನಮಗೆ ಉಂಟಾಗುತ್ತವೆ. ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಬಳಲಿ ನಮ್ಮ ಭಾರವನ್ನು ಹೊರುವವರಿಲ್ಲವಲ್ಲ, ನಮ್ಮ ಒಂಟಿತನದಲ್ಲಿ ನಮಗೆ ಆಪ್ತರು ಇಲ್ಲವಲ್ಲ ಎಂದು ಪರಿತರಿಸುವವರಿಗೆ ಆತನು ಇಮ್ಮಾನ್ಯುಯಲ್ ಆಗಿದ್ದಾನೆ. ಇಮ್ಮಾನ್ಯುಯಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ. ನಾವು ಆತನನ್ನು ವೈಯಕ್ತಿಕವಾಗಿ ಅರಿತುಕೊಂಡು ಆತನ ಅನ್ಯೋನ್ಯತೆಯಲ್ಲಿರುವಾಗ ಆತನೂ ನಮ್ಮೊಂದಿಗೆ ಇರುತ್ತಾನೆ. ನಮ್ಮ ಕಷ್ಟದಲ್ಲಿ ಪರಿಹಾರ ನೀಡಿ, ನಮ್ಮ ಒಂಟಿತನದಲ್ಲಿ ನಮ್ಮನ್ನು ಸಂತೈಸಿ, ಆದರಿಸಿ ಸಹಾಯವನ್ನು ಕೊಡುತ್ತಾನೆ. ಆತನು ಈ ಲೋಕಕ್ಕೆ ಬಂದಿರುವ ಉದ್ದೇಶ, ಮೊದಲನೇದಾಗಿ ಆತನು ನನ್ನನ್ನು ನನ್ನ ಪಾಪದಿಂದ ರಕ್ಷಿಸಲು ಬಂದನು. ಎರಡನೇದಾಗಿ ನನ್ನ ಶಾಪಗಳಿಂದ ವಿಮೋಚಿಸಲು ಬಂದನು. ಮೂರನೇದಾಗಿ ನನ್ನನ್ನು ಹೊಸ ಸೃಷ್ಟಿಯನ್ನಾಗಿಸಲು ಬಂದನು. ಆತನನ್ನು ಇಂದು ನಾನು, ನೀನು ನಮ್ಮ ಸ್ವಾಮಿಯನ್ನಾಗಿ, ನಮ್ಮ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿರುವಂಥ ನಮ್ಮ ಪರಲೋಕದ ತಂದೆಯೇ, ಸರ್ವಶಕ್ತನಾದ ದೇವರೇ, ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಈ ಒಂದು ಕ್ರಿಸ್ಮಸ್ ಸಂದರ್ಭದಲ್ಲಿ ಶುಭ ಸಮಾಚಾರವನ್ನು ಇವತ್ತು ತಿಳಿಸಿದ್ದೀರಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಂದು ಮರಿಯಳು, ಯೋಸೇಫನು, ಕುರುಬರು ಕೇಳಿಸಿಕೊಂಡ ಹಾಗೆ ಇವತ್ತು ನಾವು ಕೇಳಿಸಿಕೊಂಡಿದ್ದೇವೆ ಕರ್ತನೆ. ಅಪ್ಪ, ನಮ್ಮೆಲ್ಲರಿಗೆ ಸಂತೋಷವನ್ನು ಉಂಟು ಮಾಡುವಂಥ ಶುಭ ಸಮಾಚಾರವನ್ನು ನೀನು ನಮಗೆ ಕೊಟ್ಟಿದ್ದಿ ತಂದೆಯೇ, ನಿನಗೆ ಸ್ತೋತ್ರ ಸ್ವಾಮಿ. ಅಂದು ಮಗುವಾಗಿ ಗೋದಲಿಯಲ್ಲಿ ಜನಿಸಿ ಬಂದು ಎಲ್ಲ ಕಷ್ಟದಿಂದ ಪರಿಹಾರ ಮಾಡಿದಂಥ ದೇವರು ನೀನು
ಸೃಷ್ಟಿಕರ್ತನಾಗಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ. ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರವೇ ನೀನು ಈ ಲೋಕದಲ್ಲಿ ಜನಿಸಿ ಬಂದಿದ್ದಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಶಿಲುಬೆ ಮೇಲೆ ನಮ್ಮ ಪಾಪಗಳನ್ನು ಹೊತ್ತುಕೊಂಡಿದ್ದಿ ದೇವ. ನಮ್ಮ ಶಾಪಗಳಿಂದ ಬಿಡುಗಡೆ ಕೊಟ್ಟಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾಗುವನು ಎಂದು ನಿನ್ನ ವಾಕ್ಯದಲ್ಲಿ ಓದ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನು ಈ ಹೊತ್ತು ನಿನ್ನ ಪಾದಕ್ಕೆ ಬಂದಿದ್ದೇವೆ ಸ್ವಾಮಿ. ನಿನ್ನ ಶಿಲುಬೆ ಅಡಿದಾವರಿಯಲ್ಲಿ ಬಂದಿದ್ದೇವೆ ಸ್ವಾಮಿ. ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡು ಕರ್ತನೆ. ಹೊಸ ಮಕ್ಕಳಾಗಿ ಈ ವರ್ಷದಲ್ಲಿ ಕ್ರಿಸ್ಮಸ್ ಆಚರಿಸಲು ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕಾಗಿ ದೀನತೆಯಿಂದ ಕ್ರೂಜೆಯ ಅಡಿದಾವರಿಯಲ್ಲಿ ಬಂದು, ಕ್ರೂಜೆಯ ಬುಡಕ್ಕೆ ಬಂದು ನಿನ್ನ ಪಾದಕ್ಕೆ ಮುದ್ದಿಟ್ಟು ದೀನತೆಯಿಂದ ಪ್ರಾರ್ಥಿಸ್ತೇನೆ ಸ್ವಾಮಿ. ಆಮೇನ್.